ಗುರುಗಳೇ, ಸಾಕ್ಷಾತ್ ಶಿವನೇ ಪಾರ್ವತಿಗೆ ಬೋಧಿಸಿದಂತಹ ಕಥೆಯ ಬಗ್ಗೆ ತಿಳಿಸ್ಕೊಟ್ರಿ. ವರಮಹಾಲಕ್ಷ್ಮಿ ವ್ರತದ ಮಹತ್ವವನ್ನ ನಾವು ತಿಳಿದುಕೊಂಡ್ವಿ. ಇನ್ನು ವರಮಹಾಲಕ್ಷ್ಮಿ ವ್ರತದಲ್ಲಿ ನೈವೇದ್ಯವನ್ನ ಮಾಡುವಾಗ ಯಾವೆಲ್ಲ ಪದಾರ್ಥಗಳನ್ನ, ದ್ರವ್ಯಗಳನ್ನ ನಾವು ಬಳಸಬೇಕಾಗತ್ತೆ, ಯಾವುದನ್ನ ಬಳಸಬೇಕು ಮತ್ತು ಯಾವುದನ್ನ ಬಳಸಬಾರದು, ಅದನ್ನ ತಿಳಿಸ್ಕೊಡಿ. ಹೌದು ನೋಡಿ, ಎಲ್ಲರೂ ಕೂಡ ಪ್ರಮುಖವಾಗಿ ತಿಳಿದುಕೊಳ್ಳಬೇಕಾಗಿರುವಂತಹ ವಿಚಾರ ಯಾವ ಒಂದು ನೈವೇದ್ಯವನ್ನು ಮಾಡಬೇಕು ಅಂತ. ನಾವು ಯಾರು ಮೊಸರನ್ನವನ್ನ ನೈವೇದ್ಯವನ್ನು ಮಾಡ್ತಾರೆ ಅವರಿಗೆ ಸುಖ, ಶಾಂತಿ, ನೆಮ್ಮದಿ ಕರುಣಿಸ್ತಾರೆ ಅಂತ. ಪಾಯಸ, ಕ್ಷೀರಾನ್ನ ತುಂಬಾ ವಿಶೇಷವಾಗಿರುವಂತಹ ಆಗಿರುತ್ತೆ. ಈ ಒಂದು ವರಮಹಾಲಕ್ಷ್ಮಿಗೆ ತುಂಬಾ ಇಷ್ಟವಾಗಿರುವಂಥದ್ದಂದ್ರೆ ಈ ಕ್ಷೀರಾನ್ನ, ಪಾಯಸಾನ್ನ ಅಂತ ಹೇಳ್ತೀವಿ. ಇದರಲ್ಲಿ ತುಂಬಾ ವಿಶೇಷನ ನಿಮ್ಗೆ ಹೇಳ್ತೇನೆ ನೋಡಿ. ಯಾರಾದರೂ ನೀವು ಬೆಳಗ್ಗೆ ಪೂಜೆ ಮಾಡಿ ಸಾಯಂಕಾಲ ನೀವು ಅಂದ್ರೆ ಅಕ್ಕಪಕ್ಕದ ಈ ಗೃಹಿಣಿಯರಿಗೆ, ಸುಮಂಗಲಿಯರಿಗೆ ನೀವು ಬಾಗಿನ ಕೊಡುವಂಥದ್ದು, ಅವರಿಗೆ ಅರಿಶಿಣ ಕುಂಕುಮ ಕೊಡುವಂಥದ್ದು ಮಾಡಿದಾಗ, ಸಾಯಂಕಾಲ ನೀವು ಮಾಡಿದಾಗ ಇದನ್ನ ನೋಡಿ ಕೆಲವೊಂದು ನಿಯಮಗಳಿರುತ್ತೆ, ಅದನ್ನು ಪಾಲನೆ ಮಾಡಬೇಕು. ನೀವು ಏನು ಕಂಕಣವನ್ನು 16 ಕಂಕಣವನ್ನು ಕಟ್ಟಿರುತ್ತೆ ಅದನ್ನು ಕೂಡ ನೀವು ಅವ್ರಿಗೆ ಕೊಡಬಹುದು. ಇನ್ನ ಕೆಲವರಿಗೆ ಇರ್ತದೆ, ಗುರುಗಳೇ ಇದನ್ನ ಯಾವಾಗ ವಿಸರ್ಜನೆ ಮಾಡಬೇಕು ಅಂತ. ನೋಡಿ, ಈಗ ನೀವು ಬೆಳಗ್ಗೆ ಕೆಲವರು ಪ್ರಾತಃ ಕಾಲದಲ್ಲಿ ಪೂಜೆ ಮಾಡ್ಕೊಂಡಿರ್ತೀರಾ, ಇನ್ನ ಕೆಲವರು ಸಾಯಂಕಾಲ ಪೂಜೆ ಮಾಡ್ಕೊಂಡಿರ್ತೀರಾ. ಈ ಸಾಯಂಕಾಲದ ಪೂಜೆಯ ನಂತರ ನೀವು ಮಾರನೇ ದಿವಸ, ಈಗ ಶನಿವಾರ ಬೆಳಗ್ಗೆ ಎದ್ದು ಅದಕ್ಕೆ ಮತ್ತೆ ಪುನಃ ಪೂಜೆ ಅಂತ ಮಾಡಬೇಕಾಗುತ್ತೆ. ಅವಾಗ ನಿಮ್ಮ ಯಥಾಶಕ್ತಿ ಒಂದು ಬಾಳೆಹಣ್ಣು, ತೆಂಗಿನಕಾಯಿ ಈ ತರ ನೈವೇದ್ಯವನ್ನು ಮಾಡಿ ಧೂಪ ದೀಪಗಳಿಂದ, ಪುಷ್ಪಾದಿಗಳಿಂದ ದೇವಿಯನ್ನ ಮತ್ತೆ ಒಂದು ಅರ್ಚನೆಯನ್ನು ಮಾಡಿ ತದನಂತರ ಕದಲಿಸ್ಬೇಕಾಗುತ್ತೆ. ಅದರ ನಂತರ ಆ ಒಂದು ಕಲಶದ ನೀರನ್ನು ಏನ್ ಮಾಡ್ಬೇಕು. ಸಾಮಾನ್ಯವಾಗಿ ಎಲ್ಲರೂ ಕೂಡ ಒಂದು ಪ್ರಶ್ನೆ, ಕಲಶಕ್ಕೆ ನೀರು ಹಾಕಿರ್ತಾರೆ ನೋಡಿ. ಎಲ್ಲರೂ ಕೂಡ ಮನೆಯಲ್ಲಿ ಯಾರ್ಯಾರು ಇರ್ತಾರೆ ಅವರೆಲ್ಲರೂ ಕೂಡ ಅದನ್ನ ಅಪೋಷಣ ತಗೋಬೇಕು ಅಂತ ಹೇಳ್ತೀವಿ. ನೀವು ನಾವು ಯಾವಾಗ ತೀರ್ಥ ತಗೊಳ್ತೀವಲ್ಲ ಅದೇ ರೀತಿ ಅದನ್ನ ತೀರ್ಥ ಅಪೋಷಣ ತಗೊಂಡಾಗ ಏನಾಗುತ್ತೆ, ಯಾವುದೇ ರೋಗ ಬಾಧೆ ಆಗ್ಲಿ, ಕೆಲವೊಂದು ದೈಹಿಕವಾಗಿರುವಂತಹ ಸಮಸ್ಯೆಗಳಾಗ್ಬಹುದು ಅಥವಾ ಮಾನಸಿಕವಾಗಿರುವಂತಹ ಸಮಸ್ಯೆಗಳೆಲ್ಲವಕ್ಕೂ ಕೂಡ ಒಂದು ವರಮಹಾಲಕ್ಷ್ಮಿಯಿಂದ ಅನುಗ್ರಹವನ್ನ ಪಡ್ಕೊಳ್ಬಹುದು ಅಂತ. ಮತ್ತೆ ಅಲ್ಲಿಟ್ಟಿರುವಂತಹ ಅಕ್ಕಿಯಿಂದ ನೀವು ಏನಾದರೂ ಸಿಹಿ ಪದಾರ್ಥಗಳನ್ನು ಮಾಡಿಕೊಂಡು ಮನೆಯವರೆಲ್ಲರೂ ಕೂಡ ಪ್ರಸಾದವಾಗಿ ಅದನ್ನ ಬಳಸಬಹುದಾಗಿದೆ. ಇನ್ನ ತುಂಬಾ ವಿಶೇಷ ಅಂತ ಹೇಳ್ತೇವೆ ನಾವೆಲ್ಲ. ಈಗ ಎಲ್ರಿಗೂ ಕೂಡ ಗೊತ್ತಿರುತ್ತೆ, ಸುಮಂಗಲಿಯರಿಗೆ ನಾವು ಬಾಗಿನ ಕೊಡುವಂಥದ್ದು. ಇದರೊಟ್ಟಿಗೆ ನೋಡಿ, ಸದ್ಬ್ರಾಹ್ಮಣನಿಗೆ ವಾಯನದಾನ ಅಂತ ಹೇಳ್ತಾರೆ. ಅಂದ್ರೆ ಒಬ್ಬ ಬ್ರಾಹ್ಮಣನಿಗೆ ವಾಯನದಾನ ಮಾಡುವುದರಿಂದ ವರಮಹಾಲಕ್ಷ್ಮಿಯ ತುಂಬಾ ವಿಶೇಷವಾಗಿರುತ್ತೆ. ಈ ವ್ರತಾಚರಣೆಯ ನಂತರ ಯಾರಾದರೂ ಆಗಲಿ, ಕೆಲವೊಬ್ರು ಬೆಳಿಗ್ಗೆ ಮಾಡ್ಕೊಂಡಿರ್ತೀರಾ, ಕೆಲವರು ಸಂಜೆ ಮಾಡ್ಕೊಂಡಿರ್ತೀರಾ. ನೀವು ಸಂಜೆನಾದ್ರೂ ಆಗ್ಲಿ ಬೆಳಗ್ಗೆನಾದ್ರೂ ಆಗ್ಲಿ ಪೂಜೆಯ ನಂತರ ಏನ್ ಮಾಡ್ಬೇಕು, ಈ ವಾಯನದಾನ ಅಂತ ಕೊಡ್ಬೇಕು. ಏನು ವಾಯನದಾನ ಅಂತಂದ್ರೆ ನೋಡಿ, ಒಬ್ಬ ಬ್ರಾಹ್ಮಣ, ಸದ್ಬ್ರಾಹ್ಮಣನಿಗೆ ಇದನ್ನು ದಾನ ಮಾಡುವಂಥದ್ದು. ಅವನಿಗೆ ಒಂದು ಹೊತ್ತಿನ ಊಟಕ್ಕೆ ಆಗುವಂತಹ ದ್ರವ್ಯಗಳು ಕೊಡುವಂಥದ್ದು. ನೋಡಿ, ಈಗ ತರಕಾರಿಗಳು ಕೊಡುವಂಥದ್ದು ಅಥವಾ ದವಸ ಧಾನ್ಯಗಳನ್ನು ಕೊಡುವಂಥದ್ದು. ನೋಡಿ, ಇದರಲ್ಲೂ ಕೂಡ ಒಂದು ಕ್ರಮ ಇರುತ್ತೆ. ಯಾವುದೇ ಕಾರಣಕ್ಕೂ ಒಂದು ಈಗ ಏನೇನು ಮಾಡ್ತಾರೆ, ಕೆಲವರು ಏನೋ ವಾಯನದಾನ ಕೊಡಬೇಕು ಅಂತ ಅವ್ರಿಗೆ ಯಾವ್ದು ಸಿಗೋದು ಅದು ಕೊಟ್ಬಿಡುತ್ತೆ. ಅದೇ ರೀತಿ ಮಾಡ್ಬಿಟ್ಟು ಅಪಚಾರ ಆಗ್ಬಿಡುತ್ತೆ. ಕ್ರಮ ಅಂದ್ರೆ ಅದಕ್ಕೆ ಅವ್ರು ಯೂಸ್ ಅಂದ್ರೆ ಉಪಯೋಗಿಸ್ಬೇಕು. ಅವರು ಉಪಯೋಗಕ್ಕೆ ತಕ್ಕಂತ ಬರುವಂತಹ ವಸ್ತುಗಳನ್ನು ನೀವು ದಾನ ಮಾಡಬೇಕು. ಅದು ಯಾವುದೇ ತರಕಾರಿಗಳಾಗ್ಲಿ ಅಥವಾ ಯಾವುದೇ ಧಾನ್ಯಗಳನ್ನು ಕೊಡುವಾಗ ನೀವು ದಾನ ಮಾಡುವ ಕ್ರಮದೇ ಆ ರೀತಿ ಇರುವಂಥದ್ದು. ಯಾಕಂದ್ರೆ ಯಾವುದೇ ವಿಚಾರದಲ್ಲಿ ನೀವು ದಾನ ಮಾಡುವಾಗ ಆ ದಾನ ಫಲ ಸಿಗಬೇಕು ಅಂತಂದ್ರೆ ಅವರು ಅದನ್ನು ಉಪಯೋಗಿಸ್ಬೇಕಾಗತ್ತೆ. ಹಾಗಾಗಿ ನೀವು ವಾಯನದಾನ ಕೊಡುವಾಗ ಒಂದು ಹೊತ್ತಿನ ಊಟಕ್ಕೆ ಅವ್ರಿಗೆ ಏನೆಲ್ಲ ಬೇಕಾಗ್ಬೋದು, ಕೆಲವೊಂದು ತರಕಾರಿಗಳು ಬೇಕಾಗ್ಬೋದು, ದವಸ ಧಾನ್ಯಗಳು ಬೇಕಾಗ್ಬೋದು. ಇದರಲ್ಲಿ ಉಪ್ಪು ಮತ್ತೆ ಹುಣಸೆ ಹಣ್ಣು, ಉಪ್ಪು ಮತ್ತೆ ಏನ್ ಹೇಳ್ತಾರೆ ಬೆಲ್ಲ, ಇದೆಲ್ಲ ಅವಶ್ಯಕವಾಗಿ ನೀವು ಕೊಡಬೇಕಾಗುತ್ತೆ. ಯಾಕಂದ್ರೆ ಕೆಲವೊಂದು ಉಪ್ಪಿನಿಂದ ನಮ್ಮಲ್ಲಿರುವ ಋಣಬಾಧೆ ನಮಗೆ ಪರಿಹಾರ ಆಗುವಂಥದ್ದಾಗುತ್ತೆ. ಮತ್ತೆ ಈ ಸಿಹಿಗಳಿಂದ ಏನಾಗುತ್ತೆ, ನಮ್ಮಲ್ಲಿ ಸಿಹಿ ಸಂಪತ್ತು, ಸಿರಿ ಸಂಪತ್ತು ಹೆಚ್ಚಾಗುವಂಥದ್ದಾಗುತ್ತೆ. ಯಾಕಂದ್ರೆ ಒಂದೊಂದು ದಾನದ ಹಿಂದೆನೂ ಕೂಡ ಒಂದೊಂದು ಫಲಗಳನ್ನು ನಾವು ನಮ್ಮ ಸಂಪ್ರದಾಯದಲ್ಲಿ ನೋಡ್ಬೋದು. ಹಾಗಾಗಿ ನಿಮ್ಮ ವಾಯನದಾನ ತುಂಬಾ ಪ್ರಾಮುಖ್ಯತೆ ಹೊಂದಿರುವಂಥದ್ದು. ಹಾಗಾಗಿ ಈ ರೀತಿ ವಾಯನ ದಾನವನ್ನು ಕೂಡ ನೀವು ಮಾಡ್ಕೊಳ್ಳಿ. ಭಗವಂತನ ಅನುಗ್ರಹ, ಜಗನ್ಮಾತೆ ಆಗಿರುವಂತಹ ವರಲಕ್ಷ್ಮಿಯ ಅನುಗ್ರಹವು ಕೂಡ ಎಲ್ಲರಿಗೂ ಕೂಡ ಸಿಗ್ಲಿ. ನೋಡಿ, ಈ ಪೂಜೆ ಆಚರಣೆಯ ಸಮಯದಲ್ಲಿ ಕೆಲವೊಬ್ರು ಕೇಳ್ತಾರೆ, ಗುರುಗಳೇ ನಮ್ಮಲ್ಲಿ ಯಾರು ಪುರೋಹಿತರಿರಲ್ಲ, ಯಾವ ರೀತಿ ನಾವು ಆಚರಣೆ ಮಾಡ್ಕೊಳ್ಬೇಕು ಅಂತ. ನೋಡಿ, ನಮ್ಮ ಸಂಪ್ರದಾಯದಲ್ಲಿ ಯಾವ ಮಂತ್ರಕ್ಕಿರುವಂತಹ ಶಕ್ತಿ ಜೊತೆಯಲ್ಲಿ ನಮ್ಮ ಒಂದು ಏನು ನಿಯಮನಿಷ್ಠೆ ಮಾಡುವಂಥದ್ದು, ಭಕ್ತಿಯಿಂದ ಮಾಡುವಂಥದ್ದೇ ತುಂಬ ಪ್ರಧಾನ. ಭಕ್ತಿ ಪ್ರಧಾನ ಪೂಜೆಗಳು ನಮ್ಮಲ್ಲಿರುವಂಥದ್ದು. ಹಾಗಾಗಿ ಕೆಲವರಿಗೆ ನಿಮಗೆ ಮಂತ್ರ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಜಾಸ್ತಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಕೆಲವೊಂದು ಮಂತ್ರಗಳನ್ನು ನಾನು ನಿಮ್ಗೆ ಹೇಳ್ಕೊಡ್ತೇನೆ ನೋಡಿ. ಈಗ ಲಕ್ಷ್ಮಿಯ ಪೂಜೆಯ ಸಮಯದಲ್ಲಿ ಪ್ರಥಮವಾಗಿ ನಾವು ದೀಪಾರಾಧನೆ ಮಾಡ್ತೀವಿ. ಓಂ ರಂ ತೇಜಸಾನಾಂ ಅಧಿಪತಗೆ ನಮಃ, ಅಥವಾ ದೀಪಂ ಜ್ಯೋತಿ ಪರಂ ಬ್ರಹ್ಮ ದೀಪಂ ಜ್ಯೋತಿ ಪರಂತಪಃ ದೀಪೇನ ಸ್ವರತೋ ವೃಕ್ಷ ದೀಪಲಕ್ಷ್ಮೀ ನಮೋಸ್ತುತೆ ಅನ್ನೋ ಮಂತ್ರವನ್ನು ಕೂಡ ನೀವು ಹೇಳ್ಕೊಳ್ಬಹುದು. ಅಥವಾ ಓಂ ಮಹಾಲಕ್ಷ್ಮೀ ನಮಃ ಅಂತ, ಅಥವಾ ಓಂ ದೀಪಲಕ್ಷ್ಮೀ ನಮಃ ಅನ್ನೋ ಮಂತ್ರವನ್ನು ಕೂಡ ನಾವು ಹೇಳ್ತಾ ದೀಪ ಪ್ರಜ್ವಲನ ಮಾಡ್ಕೊಳ್ಬಹುದು. ಇನ್ನು ಗಣಪತಿಯ ಪೂಜೆ ಸಗಣಿಯಲ್ಲಾಗಲಿ ಅಥವಾ ನಿಮ್ಮ ಮನೆಯಲ್ಲಿ ಸಿಗುವಂತಹ ಯಾವುದಾದ್ರೂ ವಿಗ್ರಹಗಳಿದ್ರೆ ವಿಗ್ರಹದಲ್ಲಿ ಆಗಲಿ ಓಂ ಗಂಗಣಪತೇ ನಮಃ ಎನ್ನುವ ಮಂತ್ರವನ್ನು ಹೇಳಿ ನಾವು. ನೋಡಿ, ನಿಮಗೆ ಮಂತ್ರ ಗೊತ್ತಿಲ್ಲ ಅಂತಂದ್ರೆ ಕೆಲವೊಬ್ರು ಈ ಗಣಪತಿಯ ಮಂತ್ರಗಳು ವಕ್ರತುಂಡ ಮಹಾಕಾಯ
ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದ. ಈ ಮಂತ್ರ ಗೊತ್ತಿರೋರು ಅದನ್ನು ಹೇಳಿ ಮಾಡಬಹುದು. ಇಲ್ಲ ಗುರುಗಳೇ ನಮ್ಮ ಮಂತ್ರ ಗೊತ್ತಿಲ್ಲ ಅಂತಂದ್ರೆ ಓಂ ಗಂಗಣಪತಯೇ ನಮಃ ಈ ಮಂತ್ರವನ್ನು ಕೂಡ ನೀವು ಹೇಳ್ತಾ ಗಣಪತಿಯನ್ನ ಪೂಜೆ ಮಾಡಬಹುದು. ತದನಂತರ ಮಹಾಲಕ್ಷ್ಮಿಯ ಪೂಜೆ ತುಂಬಾ ವಿಶೇಷವಾಗಿರುವಂಥದ್ದು. ಕಳಶದಲ್ಲಿ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡಿಕೊಳ್ಳುವಾಗ ಓಂ ಹ್ರೀಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮಿ ತುಂಬಾ ಬೀಜಾಕ್ಷರ ಶಕ್ತಿಯುತವಾಗಿರುವಂತಹ ಮಂತ್ರ. ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಈ ಮಂತ್ರವನ್ನ ಹೇಳ್ತಾ ನೀವು ಪ್ರತಿಷ್ಠಾಪನೆಯನ್ನು ಮಾಡ್ಕೊಂಡಾಗ ಅನುಕೂಲ ಆಗುತ್ತೆ. ಇನ್ನು ಕೆಲವ್ರಿಗೇನಾದ್ರೂ ಈ ಮಹಾಲಕ್ಷ್ಮಿಯ ಅಷ್ಟಕ ಅಂದ್ರೆ ನಮಸ್ತೇಸ್ತು ಮಹಾಮಾಗೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಈ ಲಕ್ಷ್ಮಿ ಅಷ್ಟಕವನ್ನು ಕೂಡ ನೀವು ಪಠನ ಮಾಡ್ತಾ ಪ್ರತಿಷ್ಠಾಪನೆಯನ್ನ ಮಾಡ್ಕೊಳ್ಬಹುದಾಗಿದೆ. ಇನ್ನು ನೈವೇದ್ಯದ ಸಮಯದಲ್ಲಿ ಓಂ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಈ ಮಂತ್ರವನ್ನು ಕೂಡ ನೀವು ಹೇಳ್ತಾ ನೈವೇದ್ಯವನ್ನ ಮಾಡ್ಕೊಳ್ಬೋದು. ಈ ಮಂತ್ರವನ್ನು ಗುರುಗಳೇ ನಮ್ಗೆ ಈ ಮಂತ್ರವನ್ನು ಬರ್ತಾ ಇಲ್ಲ ಅಂತಂದ್ರೆ ಏನು ನೀವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಓಂ ನಮೋ ನಾರಾಯಣಾಯ ನೋಡಿ ಅಷ್ಟಾಕ್ಷರಿ ಮಂತ್ರ ತುಂಬಾ ವಿಶೇಷವಾಗಿರುವಂಥದ್ದು, ಲಕ್ಷ್ಮಿಗೆ ತುಂಬಾ ಪ್ರಿಯವಾಗಿರುವ ಮಂತ್ರ ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ಕೂಡ ನೀವು ಹೇಳ್ಕೊಳ್ತಾ ನೈವೇದ್ಯವನ್ನ ಮಾತೆಗೆ ಸಮರ್ಪಣೆಯನ್ನು ಮಾಡಿ ಅನುಕೂಲಗಳನ್ನ ಪಡ್ಕೊಳ್ಬಹುದು. ಶ್ರೀ ವೆಂಕಟ ಸರ್ವಲೋಕಾನಾಂ ವೆಂಕಟೇಶಾಯ ಮಂಗಳಂ. ಶ್ರೀ ವೆಂಕಟಾದ್ರಿಸಿಂಹಾಗ್ರ ಮಂಗಳಾಭರಣಾಗ್ರಗೇ ಮಂಗಳಾನಾಂ ನಿವಾಸಾಯ ವೆಂಕಟೇಶಾಯ ಮಂಗಳಂ. ಮಂಗಳಾಸಾಸನಪರೈರ್ಮದಾಚಾರ್ಯ ಪುರೋಗಮೈಃ ಸರ್ವೈಶ್ಚ ಪೂರ್ವೈರಾಚಾರ್ಯೇ ಸತ್ಕೃತಾಯಾಸ್ತು ಮಂಗಳಂ. ರಕ್ಷಾಂಧಾರಯಾಮಿ ನಮಸ್ಕರೋಮಿ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಭಾನುನಾಥ ರಕ್ಷಕ ಗೋವಿಂದ ಗೋವಿಂದ. ರಮಣ ವೆಂಕಟರಮಣ ಗೋವಿಂದ ಗೋವಿಂದ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನ ಕಾಮನೆಯ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆ ಉಳ್ಳಾಳಗಿಳಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಗುರುಗಳೇ, ವರಮಹಾಲಕ್ಷ್ಮಿಯ ಹಬ್ಬದ ಪ್ರಯುಕ್ತ ಸಮಗ್ರವಾದಂತಹ ಶಾಸ್ತ್ರೋಕ್ತವಾದಂತಹ ಪೂಜಾ ವಿಧಾನಗಳನ್ನ ತಿಳಿಸಿಕೊಟ್ಟಿದ್ದೀರಿ, ಪೂಜಾ ಕಥೆಯನ್ನ ತಿಳಿಸಿಕೊಟ್ಟಿದ್ದೀರಿ, ಪೂಜೆಯಲ್ಲಿ ಮಾಡಬೇಕಾದಂತಹ ಆಚರಣೆಗಳು ಮತ್ತು ಯಾವುದನ್ನ ಮಾಡಬಾರದು ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ಸವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದೀರಿ. ಧನ್ಯವಾದಗಳು ಗುರುಗಳೇ. ನೋಡಿ, ನಾಡಿನ ಸಮಸ್ತ ಜನತೆಗೂ ಕೂಡ ಹಾಗೆ ನಮ್ಮ ಅಶ್ವವೇಗ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ಜಗನ್ಮಾತೆ ಆಗಿರುವಂತಹ ವರಮಹಾಲಕ್ಷ್ಮಿಯ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ.